ನಷ್ಟ ಮೊಕದ್ದಮೆಯನ್ನು ಸರ್ಕಾರ ಹೂಡಕ್ಕೆ ಎಲ್ಲ ನೋಟಿಸನ್ನು ಜಾರಿ ಮಾಡಿದೆ. ಮಾನನ ನಷ್ಟ ಮೊಕದ್ದಮೆ ಹಾಕಲಿಕ್ಕೆ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಇಲ್ಲ. ಯಾಕೆಂದರೆ 5 ಗ್ಯಾರಂಟಿಗಳು ಅರ್ಧಕ್ಕರ್ಧ ಜನರಿಗೆ ಮುಟ್ಟಿಲ್ಲ. ಆದರೂ ಕೂಡ ಕೇವಲ 5 ಗ್ಯಾರಂಟಿಗಳ ಹೆಸರಿನಲ್ಲೇ 5 ವರ್ಷ ದೂಡಿ ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಾವು ಮೊದಲು ಹೇಳಿದ್ದೇವೆ, ಯಾವುದೇ ಸಾಧನೆ ಮಾಡದೆ 2 ವರ್ಷ ಕಳೆದ್ರಿ, ಸಾಧನೆ ಇಲ್ಲದ ವೇದನಾ ಸಮಾವೇಶ ಮಾಡಿದ್ರಿ. ಆದರೆ ಇಲ್ಲಿ ಪರಿಸ್ಥಿತಿ ಏನಾಗಿತ್ತು, ಬೆಂಗಳೂರಿನ ಪರಿಸ್ಥಿತಿ ನೋಡಲಿಲ್ಲ. ಮಳೆಗೆ 5 ಜನ ಮರಣ ಹೊಂದಿದ್ರು, ಗಮನಿಸಲಿಲ್ಲ. ನಿಮಗೆ ಜನರ ಪ್ರಾಣ ಮಾನ ಮುಖ್ಯ ಅಲ್ಲ, ಕೇವಲ ಅಧಿಕಾರ ಮಾತ್ರ ನಿಮಗೆ ಮುಖ್ಯ ಅನ್ನೋದನ್ನು ನೀವು ಆಗಿಂದಾಗ್ಗೆ ಹೇಳ್ತಾ ತೋರಿಸಿಕೊಡ್ತಾ ಹೋಗ್ತಾ ಇದ್ದೀರಿ. ಇವತ್ತು ನಮ್ಮ ಮೇಲೆ ನೀವು ಮೊಕದ್ದಮೆಯನ್ನು ಹೂಡ್ತೀರಿ. ನಮ್ಮ ಸರ್ಕಾರಗಳಿದ್ದಾಗ ನೀವೇನೆಲ್ಲ ಮಾಡಿದ್ದೀರಿ, ಏನೆಲ್ಲ ಸುಳ್ಳು ಹೇಳಿದ್ದೀರಿ. ನಾವು ಸುಳ್ಳು ಹೇಳಿಲ್ಲ. ಇವತ್ತು ನಾವು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರಲ್ಲಿ ಮುಖ್ಯಾಂಶಗಳೇನು? ನೀವು ದರ ಏರಿಕೆ ಮಾಡಿದ್ದೀರಿ, ಯಾರಿಗೆ ಕೊಟ್ಟಿದ್ದೀರಿ ಪ್ರಶ್ನೆ ಇದೆ. ಬೆಳಗ್ಗೆ ಎದ್ದು ಪ್ರಾರಂಭ ಆಗ್ತದೆ, ಹಾಲು ಕುಡಿಯೋದ್ರಿಂದ ಆಲ್ಕೋಹಾಲ್ನವರೆಗೆ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದಿರಿ. ಅದನ್ನು ನಾವು ಹೇಳಿದ್ದೀವಿ. ಇದು ಸುಳ್ಳಿದೆಯಾ? ರೈತರಿಗೆ ಹಾಲಿನ ದರ ಹೆಚ್ಚಿಸಿ ಕೊಟ್ರ? ಪೆಟ್ರೋಲ್ ದರ ಏರಿಸಿದ್ರಿ, ದವಸ ಧಾನ್ಯಗಳ ದರ ಏರಿಸಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಏರಿಸಿದ್ರಿ, ಕಸಕ್ಕೆ ಟ್ಯಾಕ್ಸ್ ಹಾಕಿದ್ರಿ, ನೀರಿಗೆ ಟ್ಯಾಕ್ಸ್ ಹಾಕಿದ್ರಿ. ಮತ್ತು ಏನೇನು ಮಾಡಿಲ್ಲ ರಾಜ್ಯ ಅಂತ ನೀವು. ಇದು ಒಂದಾಯಿತು. ಎರಡನೆಯದು, ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರಿ, 40% ಸರ್ಕಾರ ಅಂತ. ಈಗ ಯಾರ್ಯಾರ ಕೈಲಿ ನೀವು ಹೇಳಿಸಿದ್ರೋ ಅವರೇ ಹೇಳ್ತಾರೆ ಕಾಂಗ್ರೆಸ್ 60% ಸರ್ಕಾರ ಅಂತ. ಮತ್ತೆ ನೀವು ಬೆತ್ತಲಾಗಿದ್ದೀರಿ ಅವರ ಮುಂದೆ. ಏನು ಕೆಲಸ ಮಾಡಲಿಕ್ಕೆ ಪರಿಸ್ಥಿತಿ ಇಲ್ಲ. ಆಮೇಲೆ ಅಭಿವೃದ್ಧಿ ಶೂನ್ಯ ಹೇಳಿದ್ದೇವೆ. ಏನು ಅಭಿವೃದ್ಧಿ ಮಾಡಿದ್ದೀರಿ ನೀವು? 3 ಕಾಸಿನ ಕೆಲಸ ಮಾಡಿಲ್ಲ. ಮಾತೆತ್ತಿದ್ರೆ ನುಡಿದಂತೆ ನಡೆದಿದ್ದೀವಿ ಅಂತ. ನೀವು ನುಡಿದಂತೆ ಏನನ್ನೂ ನಡೆದಿಲ್ಲ. ಆದ್ದರಿಂದಾಗಿ ನಿಮ್ಮ ಈ ಏನು ಕೇಸಿದೆ ಇದು ನ್ಯಾಯಾಲಯದಲ್ಲಿ ಹಾಕಿ. ನ್ಯಾಯಾಲಯಕ್ಕೆ ನಮ್ಮದು ಗೌರವ ಇದೆ. ನ್ಯಾಯಾಲಯದಲ್ಲಿ ನಾವು ಏನು ಹಾಕಿದ್ರೂ ನಾವು ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೇವೆ. ಜೊತೆಗೆ ನಿಮ್ಮ ಕೇಸನ್ನು ನಾವು ಹೋರಾಟ ಮಾಡ್ತೇವೆ. ಇದರಿಂದ ನೀವು ಏನು ನಮ್ಮನ್ನು ಬಾಯಿ ಮುಚ್ಚಿಸಿ ಉಳಿಸಲಿಕ್ಕೆ ಸಾಧ್ಯ ಇಲ್ಲ.